ಕರ್ನಾಟಕದಲ್ಲಿ ಮುಸ್ಲಿಮರು 75 ಲಕ್ಷ ಅಲ್ಲ 1 ಕೋಟಿ ಇದ್ದಾರೆ. ಮುಸ್ಲಿಮರಲ್ಲಿ ಕಸುಬುಗಳಿರಬಹುದು, ಉಪ ಪಂಗಡ ಇಲ್ಲ. ಬೆಂಗಳೂರಿನಲ್ಲಿ ಕೇಂದ್ರ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನಸಂಖ್ಯೆ ಗೊತ್ತಾದ್ರೆ ಯಾಕೆ ತಲೆ ಕೆಡಿಸಿಕೊಳ್ಳಬೇಕು? ನಾವು ಹೆಚ್ಚಿದ್ರೂ ಕೂಡ ಅಸೆಂಬ್ಲಿಯಲ್ಲಿ 7-8 ಮಾತ್ರ ಇರೋದಲ್ವಾ ಸ್ಥಾನ ಅನ್ನೋದಾಗಿ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಅವರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಮಾಜಿ ಸಚಿವರಾದಂಥ ಸಿಎಂ ಇಬ್ರಾಹಿಂ ಇದರ ಮಾತನಾಡ್ತಾ ಹೋಗ್ತಾನೆ. ಸರ್, ಈಗ ಜಾತಿ ಗಣತಿ ಅಂತ ಗಮನಿಸಿದಿರಿ, ಏನು ಹೇಳ್ತೀರಾ ಸರ್? ಈಗ ಮಾಹಿತಿಯ ಪ್ರಕಾರ 75 ಲಕ್ಷಕ್ಕೂ ಹೆಚ್ಚು ಮುಸ್ಲಿಂ ಇದ್ದಾರೆ ಒಂದು ವರದಿ ಕೂಡ ಬಹಿರಂಗ ಆಗಿರುವಂಥದ್ದು. 75 ಲಕ್ಷ ಅಲ್ಲ, ಅದು 1 ಕೋಟಿ ಮೇಲಿದೆ. ಬಟ್ ಇದಕ್ಕೆ ಆತಂಕ ಪಡಬೇಕಾದ ಅವಶ್ಯಕತೆನೇ ಇಲ್ಲ. ಜಾಸ್ತಿ ಜನಸಂಖ್ಯೆ, ನಾವು ಜಾಸ್ತಿ ಇದ್ದೀವಿ, ನಮಗೆ ಬಂದಿದ್ದೇನು, ಏನಿದೆ ಇದರಿಂದ? ಸಂಖ್ಯೆ ಎಷ್ಟಿದೆ ಅಂದರೆ ಗೊತ್ತಾಗಿದೆ ಅಷ್ಟೇ. ಇದರಿಂದ ಯಾರಾದರೂ ಯಾಕೆ ಆತಂಕ ಪಡಬೇಕಾದಂಥ ಅವಶ್ಯಕತೆನೇ ಇಲ್ಲ. ಜಾತಿ ಆಧಾರದ ಮೇಲೆ ಪಾರ್ಲಿಮೆಂಟ್ ಅಸೆಂಬ್ಲಿ ಸೀಟ್ ಕೊಡೋದಾದರೆ ನೀವು ಆತಂಕ ಪಡ್ಬೋದು. ಅದೇನಿಲ್ವಲ್ಲ. ನಾವೆಷ್ಟಿದ್ರೂ ಕೂಡ BJP ಅವ್ರು ಹೇಳಿದ್ದಾರೆ ಸೌತೆಕಾಯಿ ಮಾರೋರು ಅಂತ. ಅದಕ್ಕೆ ಕಾಂಟ್ರಾಕ್ಟಲ್ಲಿ ಕೊಡ್ತೀವಿ ಅಂತೇಳಿ ಸೌತೆಕಾಯಿ ಬೇಡ ಕಾಂಟ್ರಾಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮಗೆ ಸಿಟ್ಟು ಯಾಕೆ? ಒಂದು ಕಡೆ ನೀವು ಹೇಳ್ತೀರಿ ಬಡತನ ಇದೆ ಅಂತ. ಇದು ಜಾತಿ ಜನಗಣತಿ ಮಾತ್ರ ಆಗಿಲ್ಲ, ಆರ್ಥಿಕ ಜನಗಣತಿನೂ ಆಗಿದೆ, ಸಾಮಾಜಿಕ ಜನಗಣತಿನೂ ಕೂಡ ಆಗಿದೆ. ಇದರಲ್ಲಿ ತೀರಾ ಹಿಂದುಳಿದವರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಯಾಕೆ ನೀವು ಸಿಟ್ಟಾಗಬೇಕು? ಸೊ ಇದರಿಂದ ಯಾವ ಸಮಾಜದವರು ಆತಂಕ ಪಡಬೇಕಾದಿಲ್ಲ. ನಾವು 75 ಲಕ್ಷ ಇದ್ದೀವಿ, ಆದರೂ 7 ಜನ ಇದ್ದೀವಿ MLAಗಳು. ಏನದಕ್ಕೆ 20 ಆಯ್ತಾ? ನಮಗೇನು ಇದರಲ್ಲಿ ಖುಷಿ ಪಡುವಂಥದ್ದು ಇಲ್ಲ, ದುಃಖ ಪಡುವಂಥದ್ದು ಇಲ್ಲ. ನಾವಿದ್ದೀವಿ. ಈಗ ಪ್ರಬಲ ಸಮುದಾಯಗಳಂತ ಕರೆಸ್ಕೊಳ್ಳುವಂತಹ ಲಿಂಗಾಯತ ಮತ್ತೆ ಈಗ ಒಕ್ಕಲಿಗ ಸಮುದಾಯ ವಿರೋಧ ಮಾಡ್ತಾ ಇದೆ. ಒಂದು ವೇಳೆ ಈ ಒಂದು ವರದಿ ಜಾರಿ ಆದರೆ ಕರ್ನಾಟಕ ಒಂದು ಕೂಡ ಮಾಡ್ತೇವೆ ಅಂತ ಹೇಳ್ತಾರೆ. ಸರ್ಕಾರ ಕೂಡ ಬಿದ್ದೋಗುತ್ತೆ ವರದಿ ಏನಾದ್ರು ಅನುಷ್ಠಾನಕ್ಕೆ ಬಂದ್ರೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದು ಅವರು ಇಷ್ಟು ಆತಂಕ ಪಡಬೇಕಾದ ಅವಶ್ಯಕತೆನೇ ಇಲ್ಲ. ಈಗ ಅವ್ರ ಸಂಖ್ಯೆ ಕಡಿಮೆ, ಜಾತಿ ಜನತೆ ಕಡಿಮೆ ಇದ್ರೆ ಅಂದ್ರೆ MLA ಸೀಟ್ ಏನಾದರೂ ಕಡಿಮೆ ಆಗ್ತಾ ಇದೆಯಾ? ಇಲ್ಲ. ವೋಟ್ ಕೊಡೋ ಪುಣ್ಯಾತ್ಮರಿದ್ದಾರೆ, ಕೊಡ್ತಾರೆ. ಯಾಕೆ ಆತಂಕ ಪಡ್ಬೇಕು? ನೀವು ಪಡಬೇಕಾದಂಥ ಅವಶ್ಯಕತೆನೇ ಇಲ್ಲ. ಯಾರು ಎಷ್ಟಿದೆ ಅಂತೇಳಿ ಗೊತ್ತಾಗಿದೆ ಅಷ್ಟೇ. ತಿಳ್ಕೊಳ್ಳಿ, ಸಂತೋಷ ಪಡಿ. ಇದರಲ್ಲಿ ಸುಮ್ಮನೆ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ಈಗ ವರದಿಯನ್ನ ವಿರೋಧ ಮಾಡೋರಿಗೆ ಸಿಎಂ ಇಬ್ರಾಹಿಂ ಅವರು ಏನು ಹೇಳ್ತಾರೆ? ಕೈ ಮುಗಿದು ಪ್ರಾರ್ಥನೆ ಮಾಡ್ತೇವೆ, ಇದಕ್ಕೆ ಆತಂಕಕ್ಕೆ ಒಳಗಾಗಬೇಡ್ರಿ. ಇದರಿಂದ ನಿಮಗೆ ನುಕ್ಸಾನಿಲ್ಲ. ಇದರನ್ನೇನಾದರೂ ನಿಮ್ಗೆ ಇನ್ನೂ ನಿಮ್ಮ ಸಂಖ್ಯೆ ಜಾಸ್ತಿ ಇದೆ ಅಂದರೆ ಆಧಾರ್ ಕಾರ್ಡ್ ಇದ್ದಾವೆ, ಅದನ್ನು ನೋಡ್ಕೊಂತ ಹೇಳ್ರಿ, ಲೆಕ್ಕ ಕರೆಕ್ಟಾಗಿ ಸಿಕ್ಬಿಡುತ್ತೆ. ಯಾಕೆ ಇಷ್ಟು? ನಾವೆಲ್ಲ ಭಾರತೀಯರು, ನಾವೆಲ್ಲ ಕರ್ನಾಟಕದವರು. ಅದು ಮುಸ್ಲಿಮರಿರಲಿ, ಲಿಂಗಾಯತರಿರಲಿ, ಒಕ್ಕಲಿಗರಿರಲಿ, ನಾವೆಲ್ಲರೂ ಕನ್ನಡಿಗರು, ನಾವೆಲ್ಲ ಕರ್ನಾಟಕದವರು. ಈ ಭಾವನೆ ತಂದ್ಕೊಳ್ಳಿ ಸಾಕು. ಹಾಗಿದ್ರೆ ತಾವು ಈ ವರದಿಯನ್ನು ಸ್ವಾಗತ ಮಾಡ್ತೀರಿ? ಅದು ನಾವು ಸ್ವಾಗತನೂ ಮಾಡೋಕ್ಕೆ ಹೋಗಿಲ್ಲ, ವಿರೋಧನೂ ಮಾಡೋಕ್ಕೆ ಹೋಗಿಲ್ಲ. ಇದ್ರಲ್ಲಿ ಬಂದಿದ್ದೇನು? ಯಾರು ಅಂಗಡಿ ತೆಗಿತಾ ಇದ್ದಾರೆ, ಒಳ್ಳೇದಾಗಲಿ ಅಂತೀವಿ ಅಷ್ಟೇ. ಆ ಅಂಗಡಿಯಿಂದ ನಮಗೆ ಆಗ್ಬೇಕಾದ್ದೇನು? ಏನಾದರೂ ಲಾಭ ಇದೆಯಾ ಇದರಿಂದ? ಏನಿಲ್ಲ. ಎಷ್ಟಿದ್ದೀವಿ ಅಂತ ಹೇಳಿದ್ದಾರೆ, ಆಯ್ತಪ್ಪ, ಸಂತೋಷ. ಅದ್ರ ಬಗ್ಗೆ ಯಾರು ಆತಂಕ ಪಡಬೇಕಾದ ಅವಶ್ಯಕ